ತಮಿಳುನಾಡಿನ ಟ್ರೆಂಡ್ ಮತ್ತು ಪಶ್ಚಿಮ ಬಂಗಾಳದ ಟ್ರೆಂಡನ್ನು ನೋಡ್ತಾ ಹೋದಾಗ ಎರಡು ಬಹಳ ದೊಡ್ಡ ಸ್ಥಿತ್ಯಂತರಗಳು ರಾಜಕೀಯವಾಗಿ ನಡೀತಾ ಇರುವಂಥದ್ದು ಗೋಚರಿಸ್ತಾ ಇದೆ. ಪಶ್ಚಿಮ ಬಂಗಾಳ ಒಂದು ಭದ್ರಕೋಟೆಯನ್ನು ಒಡೆದಂಥ ಮತ್ತೊಂದು ಭದ್ರಕೋಟೆ ನಿರ್ಮಾಣ ಆಗಿತ್ತು 15 ವರ್ಷಗಳದ್ದು. ಅದನ್ನೀಗ ಒಡೆದು ಅಲ್ಲಿ ಕಮಲ ಬಾವುಟವನ್ನು ಹಾರಿಸೋದಕ್ಕೆ ಹೊರಟಿದ್ದಾರೆ BJPಯವರು. 178 ಸೀಟು 77 ಇದ್ದಿದ್ದು ಈಗ 101 ಸೀಟು ಹೆಚ್ಚುವರಿಯಾಗಿ ಅವರು ಮುನ್ನಡೆಯಲ್ಲಿದ್ದಾರೆ. 3 ಅಂಕಿ ಗೋಚರಿಸ್ತಿದೆ ಸದ್ಯಕ್ಕೆ TMCದು. ಅದು 3 ಅಂಕಿಯಲ್ಲಿ ಉಳ್ಕೊಳ್ಳುತ್ತಾ ಕೆಳಗಡೆ ಬರುತ್ತಾ ಅನ್ನುವಂಥದ್ದು ಕೂಡ ಅನ್ನಿಸ್ತಾ ಇದೆ. ಏನು ಪಶ್ಚಿಮ ಬಂಗಾಳದಕ್ಕಿಂತ ತಮಿಳುನಾಡಿನಲ್ಲಿ ಆಗಿದೆಯಲ್ಲ ಇವತ್ತು, ಅದು ಭಾರಿ ಕುತೂಹಲಕಾರಿ. ಮತ್ತು ಇದನ್ನು ಯಾರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅವ್ರು ಗೆಲ್ತಾರೆ ಅಂತ. ಸುಮಾರು ಒಂದು 70-80 ಸೀಟ್ ತನಕ ವಿಜಯಕ್ಕೆ ಬಂದರೆ ಆಶ್ಚರ್ಯ ಇಲ್ಲ ಅಂತ ಕೆಲವರು ಪ್ರಿಡಿಕ್ಟ್ ಮಾಡಿದ್ರು. ಅದಕ್ಕೂ ಜಾಸ್ತಿ ಬರುತ್ತೆ ಅಂತ ಯಾರೂ ಹೇಳಿರಲಿಲ್ಲ. ಇನ್ನೊಂದೇನಾದ್ರು ADMK ಓಟ್ಗಳನ್ನು ಜಾಸ್ತಿ ತೊಗೋತಾರೆ, DMK ಕಮ್ಮಿ ತೊಗೋತಾರೆ. ಆದ್ದರಿಂದ ADMK ಕೊಲ್ಯಾಪ್ಸ್ ಆಗುತ್ತೆ, ವಿಜಯ್ ಸೆಕೆಂಡ್ ಬರ್ಬೋದು, ಅಪೋಸಿಷನ್ ಪಾರ್ಟಿ ಆಗ್ಬೋದು ಅಂತ ಹೇಳಿದರು. ಆದರೆ ಗೆದ್ದೇ ಗೆಲ್ತಾರೆ ಅಂತ ಹೇಳಿದವರು ತುಂಬ ಕಡಿಮೆ. ಅವರು ಎಲ್ಲರನ್ನೂ ಅವರು ತಪ್ಪು ಅಂತ ಪ್ರೂವ್ ಮಾಡಿ ಅವರು ಆಲ್ಮೋಸ್ಟ್ ಗೆಲುವಿನ ಹತ್ರ ಬಂದಿದ್ದಾರೆ. ಈಗ 118 ಸೀಟ್ ಅವರಿಗೆ ಬರ್ಬೋದು, ಬರದೇ ಇದ್ರೂ ಈಗ ಒಂದು 5-6 ಪಕ್ಷಗಳಿದ್ದಾವೆ 18-20 ಸೀಟ್ ತೊಗೊಂಡಿರೋರು. ಅಂದರೆ ಕಾಂಗ್ರೆಸ್ಗೆ 3 ಸೀಟಲ್ಲಿ ಮುಂದಿದೆ, DMK 6 ಸೀಟಲ್ಲಿ ಮುಂದಿದ್ದಾರೆ, CPI CPM ಆ ಥರದ ಪಕ್ಷಗಳು VCK ಎಲ್ಲ ಇದ್ದಾರೆ. ಅವರೆಲ್ಲ ವಿಜಯ್ ಜೊತೆ ಹೋಗಬಾರ್ದು ಅಂತ ಏನಿಲ್ಲ. ಇನ್ನೊಂದು ಹರಿಪ್ರಸಾದ್, ಇಲ್ಲಿ ತಮಿಳುನಾಡಿನಲ್ಲಿ ಕಾಂಗ್ರೆಸ್ಸು ವಿಜಯ್ ಜೊತೆ ಹೋಗಬೇಕು ಅಂತ ಭಾರಿ ದೊಡ್ಡ ಗಲಾಟೆ ಸ್ಟಾರ್ಟ್ ಆಗಿತ್ತು. ಮಾಣಿಕ್ಯಂ ಟ್ಯಾಗೂರ್ ಅವರು ವಿರುದುನಗರ್ MP ರಾಹುಲ್ ಗಾಂಧಿ ಆಪ್ತರು ಅವ್ರು ಓಪನ್ ಆಗಿ ಹೇಳಿದರು, ನಾವು BJPಯನ್ನು ಬಿಟ್ಟು DMKಯನ್ನು ಬಿಟ್ಟು ಕಾಂಗ್ರೆಸ್ ಜೊತೆ ಹೋಗ್ಬೇಕು, ನಾವು ವಿಜಯ್ ಜೊತೆ ಹೋಗಬೇಕು ಅಂತ ಹೇಳಿದರು. ಆಮೇಲೆ ಇವರು ಪ್ರವೀಣ್ ಚಕ್ರವರ್ತಿ ಅವರು ಕೂಡ ಅದನ್ನೇ ಹೇಳಿದರು. ದೊಡ್ಡ ಗಲಾಟೆ ಶುರುವಾಗಿತ್ತು. DMKನವರು ಮಾಣಿಕ್ಯಂ ಠಾಗೂರ್ ಅವರನ್ನು ಪಕ್ಷದಿಂದ ವಜಾ ಮಾಡಬೇಕು ಅಂತೆಲ್ಲ ಡಿಮ್ಯಾಂಡ್ ಕೂಡ ಮಾಡಿದರು. ಆಮೇಲೆ ಕಾಂಗ್ರೆಸ್ ಅಧ್ಯಕ್ಷ ಖರ್ಗೆ ಅವರು ಚಿದಂಬರಂ ಅವರೆಲ್ಲ ಅವಶ್ಯಕತೆ ಇಲ್ಲ, ಯಾಕೆಂದರೆ DMK ನಮ್ಮ ಮೋಸ್ಟ್ ಟ್ರಸ್ಟೆಡ್ ಓಲ್ಡ್ ಅಲ್ಲಯ್ಯ, ಅವ್ರನ್ನ ಬಿಡೋಕ್ಕಾಗಲ್ಲ ಅಂತ ಹೇಳಿದರು ಅಂತ ಸುದ್ದಿ. ಈಗ ನೋಡಿದ್ರೆ ಅವ್ರು ಹೇಳಿದ್ದೊಂಥರ ನಿಜ ಆಗಿದೆ ಅಂತ ಅನಿಸುತ್ತೆ. ಅಂದರೆ ಕಾಂಗ್ರೆಸ್ಗೆ ಮತ್ತು ವಿಜಯ್ ಅವರ ಸಿನಿಮಾ ಬ್ಯಾನ್ ಆದಾಗ ರಾಹುಲ್ ಗಾಂಧಿ ಅವರು ಪ್ರಪ್ರಥಮವಾಗಿ ಸಾರ್ವಜನಿಕವಾಗಿ ಅಪೋಸ್ ಮಾಡಿದ್ರು. ಆ ಬ್ಯಾನನ್ನು ಮಾಡಿದ ತಪ್ಪು, ವಿಜಯ್ ಪರ ಇದ್ದೀನಿ ನಾನು ಅಂತ ಹೇಳಿ. ಅವರಿಗೊಂದು ಟ್ರೆಂಡ್ ಹೆಚ್ಚು ಕಡಿಮೆ ಗೊತ್ತಾಗಿತ್ತು ಕಾಂಗ್ರೆಸ್ನ ಈ ರಾಹುಲ್ ಗಾಂಧಿ ಗ್ಯಾಂಗ್ನವರಿಗೆ, ಈ ವಿಜಯ್ ಜೊತೆ ಹೋದರೆ ನಮ್ಗೆ ಲಾಭ ಇದೆ. ಒಂದು ವೇಳೆ ಹೋಗಿದ್ದಿದ್ದರೆ ಕಾಂಗ್ರೆಸ್ಗೆ ವಿಜಯ್ಗೆ ಒಂದು 130 ಸೀಟ್ ಬರ್ತಾಯಿತ್ತು ಅಂತೆಲ್ಲ ಹೇಳ್ತಾ ಇದ್ದಾರೆ. ಹಾಗೇನಾದ್ರು ಆಗಿದ್ದರೆ 67ನೇ ಇಸ್ವಿ ಆದಮೇಲೆ ಕಾಂಗ್ರೆಸ್ ಅವರು ಅಲ್ಲಿ ಸಮ್ಮಿಶ್ರ ಸರ್ಕಾರದ ಭಾಗ ಆಗ್ಬೋದಾಗಿತ್ತು. ಬಹುಶಃ ಉಪಮುಖ್ಯಮಂತ್ರಿಗಳು ಕೊಡ್ತಾ ಇದ್ರೆ ಏನೋ ಗೊತ್ತಿಲ್ಲ. ಈಗೂ ಕೂಡ PMK ಮತ್ತು ಕಾಂಗ್ರೆಸ್ಸು ಅವರು ಇವರೆಲ್ಲ ಸೇರಿ ಒಂದು 15-16 ಸೀಟ್ ಎಕ್ಸ್ಟ್ರಾ ಇದೆ. ಅವರೆಲ್ಲ ಬಹುಶಃ ಈ ADMK DMKಯನ್ನು ಬಿಟ್ಟು ಹೋದರೆ ಯಾವುದೇ ಆಶ್ಚರ್ಯ ಇಲ್ಲ, ಅಥವಾ ವಿಜಯ್ ಅವ್ರನ್ನೆಲ್ಲ ತೊಗೊಂಡ್ರೂ ಆಶ್ಚರ್ಯ ಇಲ್ಲ. ನೇರವಾಗಿ ಆ ಪರಿಸ್ಥಿತಿ ಉದ್ಭವ ಆಗೋ ಸಾಧ್ಯತೆ ಇದೆ. ಇನ್ನೊಂದು ADMK ಸೀಟ್ ಬರೋಕ್ಕೆ ಕಾರಣ 1 year ಅಲಯನ್ಸ್ ಭಾಳ ಚೆನ್ನಾಗಿ ವರ್ಕ್ ಆಗಿದೆ ಅವರಿಗೆ. ಆ 1 year ಅಲಯನ್ಸ್ ವರ್ಕ್ ಆಗಿದ್ದಕ್ಕೇ ADMK ಸೀಟ್ ಬರೋಕ್ಕೆ ಸಾಧ್ಯ ಆಗಿದ್ದು. 1 year ಓಟ್ಗಳು ADMKಗೆ ಟ್ರಾನ್ಸ್ಫರ್ ಆಗಿದೆ ಪೂರ್ತಿ. 12%. ಆದ್ದರಿಂದ ಅವರು ಮುಂದೆ ಬರಲಿಕ್ಕೆ ಅದು ಒಂದು ಕಾರಣ. DMKನವರು ಈ ರೀತಿ ಹೀನಾಯವಾಗಿ ಹಿಂಬೀಳ್ತೀವಿ ಅಂತ ಅವ್ರು ಅಂದ್ಕೊಂಡಿರಲಿಲ್ಲ. ಈಗ 18-30 ವರ್ಷದ ಒಳಗಿನ ಯುವಕರು ಮಾತ್ರ ಓಟ್ ಹಾಕಿದ್ದಾರೆ ಅಂದ್ಕೊಂಡಿದ್ರು. ಈ ಯುವಕರು ಯುವತಿಯರು ಅವರ ಕುಟುಂಬದ ಸದಸ್ಯರುಗಳನ್ನೆಲ್ಲ ಒತ್ತಾಯ ಮಾಡಿ ಅವ್ರ ತಂದೆ ತಾಯಿ ಎಲ್ಲರನ್ನು ಹಿರಿಯರನ್ನು ಅವ್ರನ್ನ ಕೂಡ ವಿಜಯ್ಗೆ ಓಟ್ ಹಾಕ್ಸಿದ್ದಾರೆ. ಆದ್ದರಿಂದ ಇದು ಭಾಳ ಇಂಟ್ರೆಸ್ಟಿಂಗ್ ಡೆವಲಪ್ಮೆಂಟು. ಮತ್ತು ಎಲೆಕ್ಷನ್ಗೆ ಮುಂಚಿತವಾಗಿ ನಾವು ಅಕೌಂಟ್ಗೆ ದುಡ್ಡು ಟ್ರಾನ್ಸ್ಫರ್ ಮಾಡಿದ ತಕ್ಷಣ ಗೆದ್ದು ಬಿಡ್ತೀವಿ ಅಂತ ಹೇಳುವಂಥ ಒಂದು ಯೋಚನೆಗಳನ್ನು ನಾವು ಸಾಮಾನ್ಯವಾಗಿ ಚರ್ಚೆಯಲ್ಲಿ ಹೇಳ್ತೀವಿ. ಅದು ನಡೆಯೋದಿಲ್ಲ. ಈಗ DMK ಅಧಿಕಾರದಲ್ಲಿತ್ತು, ಅವರು ಘೋಷಣೆ ಮಾಡಿದಂಥ ಅಮೌಂಟ್ಗಳನ್ನು ಟ್ರಾನ್ಸ್ಫರ್ ಮಾಡಿದರು, ಅದೇನೋ ಕೈ ಹಿಡಿದಿಲ್ಲ. ನಾವು ಎಲ್ಲಿ ಗ್ರೌಂಡ್ ವರ್ಕ್ ಸರಿ ಇಲ್ವೋ ಅಲ್ಲಿ ವೆಸ್ಟ್ ಬೆಂಗಾಲಲ್ಲಿ ದುಡ್ಡು ಟ್ರಾನ್ಸ್ಫರ್ ಮಾಡಿದ್ರು, ಕೊಟ್ಟಿದ್ರು, ಇಲ್ಲೂ ಮಾಡಿದ್ರು. ಆದರೆ ಅದು ವರ್ಕ್ ಆಗಿಲ್ಲ. ವಿಜಯ್ ಪ್ರಾಮಿಸ್ ಮಾಡಿದ್ರು ನಾವು ಬಂದರೆ ಕೊಡ್ತೀವಿ ಅಂತ. ಈಗ ಅದನ್ನು ಹಾಕಿದ್ದಾರೆ. ತಮಿಳುನಾಡಿನಲ್ಲಿ 3rd ಫೋರ್ಸ್ಗೆ ಜಾಗ ಇದೆ ಅನ್ನೋದನ್ನು ಪ್ರೂವ್ ಮಾಡಿದ್ದಾರೆ ಈ ಸಲ. 83ನಲ್ಲಿ NTR ಅವರು ಪಕ್ಷ ಕಟ್ಟಿ 9 ತಿಂಗಳ ಅಧಿಕಾರಕ್ಕೆ ಬಂದಿದ್ದರು ತೆಲುಗುದೇಶಂ ಅನ್ಡಿವೈಡೆಡ್ ಆಂಧ್ರದಲ್ಲಿ. ಅದೇ ಥರದ್ದು ಒಂದು ದೊಡ್ಡ ಸಾಧನೆಯನ್ನು ವಿಜಯ್ ಮಾಡಿದ್ದಾರೆ. ಈಗ ವಿಜಯ್ ಬಗ್ಗೆ ಹೇಳಬೇಕು ಅಂದರೆ ಈಗ ಹಿ ವಿಲ್ ಬಿ ದಿ 3rd ಚೀಫ್ ಮಿನಿಸ್ಟರ್ ಈಗ ಆಫ್ ದಿ ಫಿಲ್ಮ್ ಸ್ಟಾರ್ಸ್. NTR ಮತ್ತು MGR ಅವರು ಕಂಟೆಸ್ಟ್ ಮಾಡಿದ ಪ್ರಥಮ ಚುನಾವಣೆಯಲ್ಲೇ ಗೆದ್ದು ಬಂದು ಮುಖ್ಯಮಂತ್ರಿಗಳು ಆದರು. ಈಗ ವಿಜಯ್ ಅವರಿಗೆ ಬಹುಮತ ಸಿಕ್ಕಿ ಅವರೇ ಮುಖ್ಯಮಂತ್ರಿ ಆದರು. ಅಲ್ಲ, MGRಗೊಂದು ವ್ಯತ್ಯಾಸ ಇದೆ. MGR NTR ಅಲ್ಲ. MGR DMKಯಲ್ಲಿ ಇದ್ದರು, MGR DMKಯಲ್ಲಿ ಇದ್ದು DMKನಲ್ಲಿದ್ದವರು ಅಲ್ಲ, ಪಕ್ಷವನ್ನು ಬಿಟ್ಟು ಬಂದು ಆಮೇಲೆ ಅವರು ಬೇರೆ ಪಕ್ಷ ಕಟ್ಟಿದ್ದು. ಆದರೆ ಇವರು NTR ಮತ್ತು ವಿಜಯ್ ಡೈರೆಕ್ಟ್ ಆಗಿ ಮೊದಲನೇ ಎಲೆಕ್ಷನ್ ಗೆದ್ದು ಮುಖ್ಯಮಂತ್ರಿ ಆಗ್ತಾರೆ. ಆದರೆ MGR ಕೂಡ ಫಸ್ಟ್ ಕರೆಕ್ಟ್. ಆದರೆ MGRಗೆ ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್ ಇತ್ತು. ಅವರು DMK ಲೀಡರ್ ಆಗಿದ್ದರು. ಆಮೇಲೆ MGRನ ಪಕ್ಷ ಕಟ್ಟಕ್ಕೆ ಪ್ರೇರಣೆ ಮಾಡಿದ ಇಂದಿರಾ ಗಾಂಧಿ DMKಯನ್ನು ಹೊಡಿಬೇಕು ಅಂತ. ಇನ್ನೊಂದು ಆದ್ದರಿಂದ ವಿಜಯ್ ಮತ್ತು NTRಗೆ ಹೋಲಿಕೆ ಇದೆ, MGRಗಿಲ್ಲ. ನಿಮ್ಮ ಹೇಳಿಕೆಗೆ ಪೂರಕವಾಗಿ ಈಗ ಅಕಸ್ಮಾತ್ ವಿಜಯ್ಗೆ ಏನಾದರೂ ಮೆಜಾರಿಟಿ ಸಿಕ್ಕಿಲ್ಲ ಅಂದರೆ ಬಹುಶಃ ತಮಿಳ್ನಾಡಿನ ಪೊಲಿಟಿಕ್ಸ್ ಒಂಥರ ಉಟಲ್ ಪಟಲ್ ಅಂತ ಹೇಳ್ತಾರಲ್ಲ, ಆ ಥರ ಆಗ್ಬೋದು ಅಂತ. ಯಾರೇನು ಸಪೋರ್ಟ್ ಮಾಡ್ತಾರೆ ಅದು ಬಹುಶಃ ಮುಂದೆ ನೋಡಬೇಕಾಗಿದೆ. ಭಾಳ ಡೆವಲಪ್. ಇಲ್ಲಿವರೆಗೆ ನಾವು DMK ಪ್ಲಸ್ AIADMK ಪ್ಲಸ್ ಅನ್ನೋಂಥ 2 ಮೈತ್ರಿಕೂಟಗಳು ನೋಡಿದ್ರೆ, DMK ಮೈತ್ರಿಕೂಟ ಮತ್ತು ಅಣ್ಣಾ DMK ಮೈತ್ರಿಕೂಟ ನೋಡ್ತೀವಿ. ಈಗ ಶುರುವಾಗೋದು TVK ಇರುವ ಸಿಂಗಲ್ ಪಾರ್ಟಿಯ ಜೊತೆಗಿನ ಮೈತ್ರಿಕೂಟ. ಮತ್ತು ವಿಜಯ್ ಏನು ಹೇಳ್ತಾ ಇದ್ರು ಅಂದರೆ, ನಾನು DMK ಮತ್ತು ADMK ಎರಡಕ್ಕೂ ಸಮ
ವಿರೋಧನ ಹೊಂದಿದ್ದೇನೆ, ಹೌದು. ಅವ್ರ ಜೊತೆ ಯಾವುದೇ ಥರದ ಮೈತ್ರಿ ಇಲ್ಲ ಅಂತ ಹೇಳಿದರು. ಆದರೆ ಎಲೆಕ್ಷನ್ಗೆ ಮುಂಚೆ ಒಂದೆರಡು ಸುತ್ತಿನ ಮಾತುಕತೆ BJP ಜೊತೆಗೂ ನಡೆದಿದೆ. ಆದ್ರೆ ದ್ರಾವಿಡ ಸಿದ್ಧಾಂತದ ಜೊತೆಗಿನ ತನ್ನ ಬದ್ಧತೆಯನ್ನು ಕೂಡ ಹೇಳ್ತಾ ಹೋದ್ರು ಅಲ್ಲಿನ ಜನರಿಗೆ. ನಾನು ಅದೇ ರೀತಿಯಿಂದ ದ್ರಾವಿಡ ಐಡಿಯಾಲಜಿ ಬಹಳ ಸುಲಭ. ಹೋದ್ರು. ಈಗ ಸಣ್ಣ ಪುಟ್ಟ ಪಕ್ಷಗಳಿಗೆ 10 ಸೀಟ್ ಅಂತೂ ಬರುತ್ತೆ. ಅವರೆಲ್ಲರೂ ವಿಜಯ್ ಜೊತೆ ಹೋಗುದು ಯಾರು ಅಂತ ತಡೆಯಕ್ಕಾಗಲ್ಲ. ಹೌದು. ಬಿಜೆಪಿಗೂ ಉದಕ ಮಂಡಲ ಒಂದು ಸೀಟಲ್ಲಿ ಲೀಡಲ್ಲಿದ್ದಾರೆ, ಅವರು ಹೋದ್ರು ಆಶ್ಚರ್ಯ ಇಲ್ಲ. ಒಂದೇ MLA ಇರುತ್ತಾನೆ, ಯಾರು ತಡೆಯಕ್ಕಾಗಲ್ಲ ಹೋದ್ರೆ. ಹೌದು. ಆಮೇಲೆ ADMK ಮತ್ತೆ DMK ನಲ್ಲಿ MLAಗಳು ಪಕ್ಷ ಬಿಟ್ಟು ಹೋಗಬಾರ್ದು ಅಂತೇನಿದೆ ಈಗ. ಹೌದು. ಆದ್ರಿಂದ ಇಷ್ಟು ಹತ್ರ ಬಂದು ಅವರು ಸರ್ಕಾರ ಮಾಡಬಾರ್ದು ಅಂತೇನಿಲ್ಲ. ಅವರು ಕಾಂಗ್ರೆಸ್ಗೆ 3 ಸೀಟ್ ಬಂದರೆ ಕಾಂಗ್ರೆಸ್ನವ್ರು ಹೋಗಿ ಸೇರ್ಕೋಬೋದು ಅವ್ರ ಜೊತೆ, ನಾವು ಸರ್ಕಾರ ಮಾಡ್ಬೋದು. ADMK DMKನ ಬಿಟ್ಬಿಟ್ಟು ವಿಜಯ್ ಜೊತೆಗೆ ಹೋದರೂ ಆಶ್ಚರ್ಯ ಅಲ್ಲ, ಅದೇ ಹೇಳಿದ್ದು. ಈಗ ಪರ್ಸನಾಲಿಟಿ ಪ್ರಾಬ್ಲಮ್ಸ್ ಇರುತ್ತೆ ಅದರಲ್ಲಿ. ಆದ್ದರಿಂದ ಇದು ಭಾರಿ ದೊಡ್ಡದು. ಇನ್ನು ವೆಸ್ಟ್ ಬೆಂಗಾಲ್ನಲ್ಲಿ ಮಮತಾ ಬ್ಯಾನರ್ಜಿ ಅವರನ್ನ 15 ವರ್ಷದಿಂದಲಂತೂ ಸೋಲಿಸಿದ್ದಾರೆ ಇವರು BJPನವರು. ಹಿಂದಿನ ಸಲನೇ ಭಾಳ ಟ್ರೈ ಮಾಡಿದ್ರು, ಮತ್ತು ಈ ಸಲ ಭಾಳ ಕನ್ವಿನ್ಸಿಂಗ್ ಆಗಿ ಸೋಲಿಸಿದ್ದಾರೆ. ಅದು ಭಾಳ ದೊಡ್ಡ